ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಕ್ಷಿತಾ ವ್ಲಾಗ್ಸ್. ಇದು ಫ್ರೈಡೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಆಲ್ಮೋಸ್ಟ್ ಟೈಮ್ ಬಂದು 2:30 ಆಗಿದೆ. ಇವತ್ತು ನಾವು ಸಡನ್ನಾಗಿ ಒಂದು ದೇವಸ್ಥಾನಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ತುಂಬ ದಿನದಿಂದ ಉಡುಪಿ ಪ್ಲ್ಯಾನ್ ಇತ್ತು. ಹಾಗಾಗಿ ಇವತ್ತು ಹಂಗೆ ಆಲ್ಮೋಸ್ಟ್ ಇವಾಗ ಕ್ಲೈಮೇಟ್ ಎಲ್ಲ ತುಂಬಾ ಚೆನ್ನಾಗಿದೆ. ಮಳೆ ಸ್ಟಾರ್ಟ್ ಆಗಿದೆ ಅನ್ನೋಕ್ಕಿಂತ ಸ್ಕೂಲ್ಸ್ ಎಲ್ಲ ಸ್ಟಾರ್ಟ್ ಆಗಿದೆ. ಇವಾಗ ಶೃಂಗೇರಿ, ಹೊರನಾಡು ಅದೆಲ್ಲ ರಶ್ ಇರಲ್ಲ ಅಂದ್ಬಿಟ್ಟು ಈ ಟೈಮಲ್ಲಿ ಬೆಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಅಂದ್ಬಿಟ್ಟು ಸ್ಯಾಟರ್ಡೆ ಸಂಡೇ ಹೆಂಗಿದ್ರು ರಜಾ ಇದೆಯಲ್ಲ ಅಂದ್ಬಿಟ್ಟು ಫ್ರೈಡೇ ಮಧ್ಯಾಹ್ನನೇ ಬಿಡ್ತಾ ಇದ್ದೀವಿ ನಾವೀಗ. ಹೊರನಾಡು, ಶೃಂಗೇರಿ, ಉಡುಪಿ ಎಲ್ಲ ಹೋಗ್ತಾ ಇದ್ದೀವಿ ಇವಾಗ. ಫ್ಯಾಮಿಲಿ ನಮ್ಮ ಅತ್ತೆ, ನಮ್ಮ ಮಾವ, ಲಕ್ಷ್ಮಿ ಅಕ್ಕ, ದೀಪಿಕಾ ಅಕ್ಕ, ಮಕ್ಕಳು, ನಮ್ಮ ಯಜಮಾನ್ರು ಇಷ್ಟು ಜನನೂ ನಾವು ಹೋಗ್ತಾ ಇದ್ದೀವಿ. ನಕ್ಷಿತ್ನ ನಾವು ಹೊರನಾಡು ಶೃಂಗೇರಿಗೆ ಫಸ್ಟ್ ಟೈಮ್ ಕರ್ಕೊಂಡು ಹೋಗ್ತಾ ಇರೋದು. ದಿಹಾನ್ನ ಒಂದು ಸತಿ ಕರ್ಕೊಂಡು ಹೋಗಿದ್ದೀವಿ. ಇವಾಗ ನಾವು ಬಿಟ್ಟಾಗ ಆಲ್ಮೋಸ್ಟ್ 3 o'clock ಆಗಿತ್ತು ಮನೆ ಬಿಟ್ಟಾಗ. ಇಲ್ಲಿ ಆನ್ ದ ವೇ ಹಂಗೆ ಹೋಗ್ತಾ 6 o'clock ಆಗಿತ್ತು ಆಲ್ಮೋಸ್ಟ್ ಅನಿಸುತ್ತೆ ಟೈಮು. ಇವಾಗ ಕಾಫಿ ಟೀಗೆಲ್ಲ ನಿಲ್ಲಿಸಿದ್ದೀವಿ. ಇಲ್ಲಿ ಒಂದು ರೆಸ್ಟೋರೆಂಟ್ ಐತಿ. ಇವಾಗ ಆಲ್ಮೋಸ್ಟ್ ನನಗೆ ಯಾವ ರೂಟ್ ಅಂತ ಗೊತ್ತಿಲ್ಲ, ಹಾಸನ ಬಿಟ್ಟು ಮುಂದೆ ಅನಿಸುತ್ತೆ. ಇಲ್ಲಿ ಕೈಲಾಶ್ ಪರ್ಬತ್ ಅಂತ ಒಂದು ರೆಸ್ಟೋರೆಂಟ್ ಇತ್ತು. ಅದ್ರ ಪಕ್ಕನೇ ಮಕ್ಕಳಿಗೆಲ್ಲ ಕಿಡ್ಸ್ ಏರಿಯಾ ಇತ್ತು. ಹಾಗಾಗಿ ನಾನು ಇಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡೆ. ಯಾಕಂದರೆ ಮಕ್ಕಳೆಲ್ಲ ಆಟ ಆಡ್ತಾರೆ ಅಂದ್ಬಿಟ್ಟು ಇಲ್ಲಿ ಆಟ ಆಡಿಕೊಂಡು ನಾವಲ್ಲಿ ಹೋದ್ವಿ. ಅಲ್ಲಿ ಯಾರಾದರೂ ನೆಕ್ಸ್ಟ್ ಟೈಮ್ ಈ ನನ್ನ ವ್ಲಾಗ್ ನೋಡಿ ಆ ಕಡೆ ಹೋಗ್ತಾ ಇರೋರಾಗಿದ್ದರೆ ಅಲ್ಲಿ ನಿಲ್ಲಿಸ್ಬೇಕು ಅಂತಿದ್ರೆ, ಟೀ ಲವರ್ಸ್ ಯಾರಾದರೂ ಆಗಿದ್ದರೆ ಟೀ ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಹಸ್ಬೆಂಡ್ ಹೇಳ್ತಾಯಿದ್ರು ಟೀ ತುಂಬ ಚೆನ್ನಾಗಿತ್ತು ಅಂತ. ಸೊ ಯಾರಾದರೂ ಟ್ರೈ ಮಾಡೋಂಗಿದ್ರೆ ಮಾಡಿ. ಇಲ್ಲಿ ಮಕ್ಕಳೆಲ್ಲ ಸ್ವಲ್ಪ ನಾವು ಟೀ ಕಾಫಿ ಎಲ್ಲ ಕುಡಿಯೋಷ್ಟೊತ್ತಿಗೆ ಅವರು ಆಟ ಆಡ್ಕೋತಾಯಿದ್ರು. ಇದು ಮುಗಿಸ್ಕೊಂಡು ನಮ್ದು ಇವತ್ತು ಹೊರನಾಡಲ್ಲಿ ಹಾಲ್ಟ್ ಆಗುತ್ತಿತ್ತು. ಯಾಕಂದರೆ ನಾವು 3 o'clock ಬಿಟ್ಟಿದ್ದರಿಂದ ನಾವು ರೀಚ್ ಆಗೋಷ್ಟೊತ್ತಿಗೆ 11:30 ಆಗುತ್ತೆ. ಅವಾಗೆಲ್ಲ ದರ್ಶನ ಎಲ್ಲ ಏನೂ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ನಾವು ಅಲ್ಲೇ ಹಾಲ್ಟ್ ಆಗಿಬಿಟ್ಟು ಬೆಳಗ್ಗೆ ದರ್ಶನ ಮಾಡೋಣ ಅಂತ ಪ್ಲ್ಯಾನ್ ಇತ್ತು. ಸ್ವಲ್ಪ 12 ಗಂಟೆ ಆ ಥರ ಬಿಟ್ಟಿದ್ರೆ ಆಗ್ತಿತ್ತು. ಬಟ್ ನಮ್ಮ ಸ್ಕೂಲ್ ಫುಲ್ ಡೇ ಇದ್ದಿದ್ದರಿಂದ ದಿಹಾನ್ಗೆಲ್ಲ ಆಗಿಲ್ಲ. ಮತ್ತು ಚೆನ್ನಕೇಶ್ವರ ಟೆಂಪಲ್ಲು ಅಷ್ಟೇ, ಅಲ್ಲೂ ಓಪನ್ ಇರಲಿಲ್ಲ. ಈಚೆಯಿಂದನೇ ಕೈ ಮುಕ್ಕೊಂಡು ಹೋದ್ವಿ. ಆನ್ ದ ವೇ ಇವಾಗ ಇಲ್ಲಿ ಹೋಟೆಲ್ಗೆ ಹೋಗಿದ್ವಿ. ಇಲ್ಲಂತೂ ಆ್ಯಂಬಿಯನ್ಸ್ ತುಂಬಾ ಚೆನ್ನಾಗಿತ್ತು. ಮತ್ತು ವ್ಯೂ ಆಗಿರ್ಬೋದು, ಮತ್ತು ಊಟನೂ ಅಷ್ಟೇ. ಮಸಾಲೆ ದೋಸೆ ಅಂತೂ ತುಂಬಾ ಚೆನ್ನಾಗಿತ್ತು. ಅಕ್ಕಿ ರೊಟ್ಟಿನೂ ಚೆನ್ನಾಗಿತ್ತಿಲ್ಲಿ. ನಾವು ಹೋಗಿದ್ದ ಟೈಮ್ ಸ್ವಲ್ಪ ಲೇಟ್ ಆಗಿದ್ದರಿಂದ ದೋಸೆ ಎಲ್ಲ ಆಲ್ಮೋಸ್ಟ್ ಕ್ಲೋಸ್ ಆಗ್ತಾಯಿತ್ತು. ನಮಗೆ ಅನಿಸುತ್ತೆ 2 ದೋಸೆ ಸಿಕ್ತು. ದೋಸೆ ಅಂತೂ ತುಂಬಾ ಚೆನ್ನಾಗಿತ್ತು. ಅದಾದಮೇಲೆ ಫ್ರೈಡ್ ರೈಸು, ನೂಡಲ್ಸು ಆ ಥರದ್ದೆಲ್ಲ ತೊಗೊಂಡು ಎಲ್ಲ ಊಟ ಮುಗಿಸ್ಕೊಂಡು ವ್ಯೂ ಅಂತೂ ತುಂಬಾ ಚೆನ್ನಾಗಿತ್ತು. ದೋಸೆನೂ ಅಷ್ಟೇ ಚೆನ್ನಾಗಿತ್ತು. ಸೊ ಎಲ್ಲರೂ ಊಟ ಮಾಡಿಕೊಂಡು ನಾವು ದೇವಸ್ಥಾನ ಹತ್ರ ಹೋಗೋಷ್ಟೊತ್ತು ಲೇಟ್ ಆಗಿಬಿಡುತ್ತೆ. ಅಟ್ಲೀಸ್ಟ್ ನಾವು 10ಗೆ ರೀಚ್ ಆಗಿದ್ದಿದ್ರೂ ಅಲ್ಲಿ ಊಟ ಇರ್ತಾಯಿತ್ತು ಅನ್ಸುತ್ತೆ. ದೇವಸ್ಥಾನದಲ್ಲಿ ಊಟ ಮಾಡ್ಬೋದಾಗಿತ್ತು. ನಾವು ಬೇಗ ಲೇಟಾಗಿ ಬಿಟ್ಟಿದ್ದರಿಂದ ಆಗಲಿಲ್ಲ. ಇವಾಗ ಅರ್ಲಿ ಮಾರ್ನಿಂಗೇ ದರ್ಶನ ಮಾಡೋಣ ಅಂದ್ಬಿಟ್ಟು 4:15 ಎದ್ದು ಎಲ್ಲರೂ ರೆಡಿ ಆದ್ವಿ. ಇವಾಗ ನಾವಿಲ್ಲಿ ಬಿಡೋಷ್ಟೊತ್ತಿಗೆ ಆಲ್ಮೋಸ್ಟ್ 5:45 ಆಗಿತ್ತು. 5:45, 6. ಹೊರನಾಡು ಅಂತೂ ನಮಗೆ ವ್ಯೂಗಂತೂ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಸ್ವಲ್ಪ ಮಳೆ ಬಂದು ಸ್ಟಾಪ್ ಆಗಿತ್ತು. ಮತ್ತು ಫುಲ್ಲು ಫಾಗ್ ಇರುತ್ತೆ. ನನಗಂತೂ ಹೊರನಾಡು ವ್ಯೂ ಅಂತೂ ತುಂಬಾ ಇಷ್ಟ ಆಗುತ್ತೆ. ನಾವು 6:30 ಅಷ್ಟೊತ್ತಿಗೆಲ್ಲ ಹೊರನಾಡು ದರ್ಶನ ಮುಗಿಸ್ಕೊಂಡು ಇವಾಗ ನೆಕ್ಸ್ಟ್ ನಾವು ಟಿಫನ್ ಮಾಡಿ ನಾವು ಶೃಂಗೇರಿಗೆ ಹೋಗೋಣ ಅಂತ ಪ್ಲ್ಯಾನ್ ಇತ್ತು. ಹೊರನಾಡಲ್ಲಿ ಬೇಗನೆ ದರ್ಶನ ಮುಗ್ದಿದ್ದರಿಂದ ನಾವು ಶೃಂಗೇರಿಗೆ ಇವಾಗ ಹೋಗ್ತಾ ಇದ್ದೀವಿ. ಶೃಂಗೇರಿ ರೀಚ್ ಆದಾಗೂ ಆಲ್ಮೋಸ್ಟ್ 9:30 ಆಗಿತ್ತು. ಇವಾಗ ಇಲ್ಲಿ ಊಟಕ್ಕೆ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಒಂದು ಕಡೆ ಸ್ಟಾಪ್ ಮಾಡಿದ್ವಿ. ಅಲ್ಲಿ ವ್ಯೂ ಪಾಯಿಂಟ್ ಅಂತೂ ಹೋಟೆಲ್ ಒಂದು ಚಿಕ್ಕದೇ ಇತ್ತು. ನಾವಲ್ಲಿ ವ್ಯೂ ಪಾಯಿಂಟ್ ಅಂತೂ ನನಗೆ ತುಂಬಾ ಇಷ್ಟ ಆಯಿತು. ನನಗನ್ನಿಸ್ತು ನಾವು ಹೋಗಿದ್ದು ಬೆಸ್ಟ್ ಟೈಮ್ ಅಂತ ಅನ್ನಿಸ್ತು. ಯಾಕಂದರೆ ತುಂಬ ಬಿಸಿಲಲ್ಲಿ ಹೋದ್ರೂ ಆಗಲ್ಲ. ಆಮೇಲೆ ಇವಾಗ ಮಳೆ ಜಾಸ್ತಿನೂ ಸ್ಟಾರ್ಟ್ ಆಗಿರಲಿಲ್ಲ. ಇವಾಗ ಸ್ಟಾರ್ಟ್ ಆಗಿರೋದ್ರಿಂದ ಮಳೆ, ಹಾಗಾಗಿ ನಮಗೆ ವೆದರ್ ನಾರ್ಮಲಾಗೇ ಇತ್ತು. ಮತ್ತು ದರ್ಶನವೂ ಅಷ್ಟೇ ತುಂಬಾ ಚೆನ್ನಾಗಾಯಿತು. ದರ್ಶನ ಅಂತೂ 6:30 ಅಷ್ಟೊತ್ತಿಗೆಲ್ಲ ಮುಗಿಸ್ಕೊಂಬಂದು ಇವಾಗೆಲ್ಲ ಅವರೇ ಹೇಳಿದ್ರು ಸ್ಕೂಲ್ ಸ್ಟಾರ್ಟ್ ಆಗಿರೋದ್ರಿಂದ ಇವಾಗ ಅಷ್ಟು ರಶ್ ಇಲ್ಲ ಬನ್ನಿ ಅಂತ.
ನಾನಿದು ಪಿಂಕ್ ಕಲರ್ ಕುರ್ತಾ ಸೆಟ್ ವೇರ್ ಮಾಡಿದ್ದೆ. ಇದು ನಾನು ಆಫ್ಲೈನಲ್ಲಿ ತೊಗೊಂಡಿರೋದು. ಎಷ್ಟೊಂದು ಜನ ಕುರ್ತಾ ಲಿಂಕ್ಸು ಮತ್ತು ಡ್ರೆಸ್ ಲಿಂಕ್ ಅಂತೆಲ್ಲ ಕೇಳ್ತಿರಲ್ಲ, ಹಾಗಾಗಿ ನಾನು ಫಸ್ಟ್ ಹೇಳ್ತಾ ಇದ್ದೀನಿ. ಇದು ನಾನು ನೀರೂಸ್ ಅಂತ ಸ್ಟೋರಲ್ಲಿ ತೊಗೊಂಡಿರೋದು ಕುರ್ತಾ ಸೆಟ್ಟು. ಸೊ ಹಾಗಾಗಿ ಲಿಂಕ್ಸ್ ಎಲ್ಲ ಕೊಡೋಕ್ಕಾಗಲ್ಲ, ಆಫ್ಲೈನ್ ಸ್ಟೋರಲ್ಲಿ ತೊಗೊಂಡಿರೋದು. ಇರ್ಬೋದು, ಟೈಗರ್ ಇರ್ಬೋದು. ಶೃಂಗೇರಿ ರೀಚ್ ಆದಾಗಂತೂ ನಂಗೆ ಸಖತ್ ಖುಷಿ ಆಯಿತು. ಯಾಕಂದರೆ ಹೊರನಾಡಲ್ಲಿ ಸ್ವಲ್ಪ ಮಳೆ ಎಕ್ಸ್ಪೆಕ್ಟ್ ಮಾಡಿದ್ವಿ, ಬಟ್ ಅರ್ಲಿ ಮಾರ್ನಿಂಗೇ ಅಲ್ಲಿ ಮಳೆ ಬಂದು ಸ್ಟಾಪ್ ಆಗಿತ್ತು ಮತ್ತು ವೆದರ್ ಎಲ್ಲ ಚೆನ್ನಾಗಿತ್ತು. ಇವಾಗ ಶೃಂಗೇರಿಲಿ ಹೋಗಿದ ತಕ್ಷಣವೇ ಅಲ್ಲಿ ನಾವು ಶೃಂಗೇರಿ ಅಂತ ರೀಚ್ ಆಗ್ತಿದ್ದ ತಕ್ಷಣವೇ ಮಳೆ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಮತ್ತು ನಮಗಂತೂ ಸಖತ್ತು ಖುಷಿ. ನನ್ನ ದೇವಸ್ಥಾನ ಒಳಗಡೆ ಬಂದಿದ್ದ ತಕ್ಷಣವೇ ತುಂಬಾ ಖುಷಿ ಆಯಿತು. ಜೋರಾಗಿ ಮಳೆ ಸ್ಟಾರ್ಟ್ ಆಗಿತ್ತು ಮತ್ತು ಆ ವೆದರು, ಆ ಕ್ಲೈಮೇಟ್ ಮತ್ತು ಆ ವ್ಯೂ ಅಂತೂ ನನಗಂತೂ ತುಂಬಾ ಇಷ್ಟ ಆಯಿತು. ಇಲ್ಲೂ ಅಷ್ಟೇ ನಮಗೆ ಈಚೆ ಮಳೆ ಬಂದಿದ್ದರಿಂದ ಸ್ವಲ್ಪ ಜನ ಹಂಗೆ ನಿಂತ್ಕೊಂಡಿದ್ರು, ಬಿಟ್ಟರೆ ಒಳಗಡೆ ಅಂತೂ ಫುಲ್ಲು ರಶ್ ಕಮ್ಮಿ ಇತ್ತು, ಜನನೇ ಇರಲಿಲ್ಲ. ನಾವು ಅಲ್ಲಿ ದರ್ಶನವೂ ಅಷ್ಟೇ ತುಂಬ ಚೆನ್ನಾಗಾಯಿತು. ನಮ್ಮದಿಲ್ಲಿ ಅಕ್ಷರಾಭ್ಯಾಸ ಮಾಡಿಸೋ ಪ್ಲ್ಯಾನ್ಸ್ ಏನೂ ಇರಲಿಲ್ಲ, ಹಾಗಾಗಿ ಅಲ್ಲಿ ಅರ್ಚನೆ ಅದೆಲ್ಲ ಮಾಡಿಸ್ಕೊಂಡು ಪೂಜೆ ಮಾಡಿಸ್ಕೊಂಡು ಬಂದ್ವಿ. ಮತ್ತು ಇಲ್ಲಿ ಫಿಶ್ ಹತ್ರ ಆ ಕಡೆ ಎಲ್ಲ ಹೋಗೋಕ್ಕಾಗಲಿಲ್ಲ, ತುಂಬ ಮಳೆ ಬರ್ತಾಯಿತ್ತಲ್ಲ, ಹಂಗಾಗಿ ಆ ಕಡೆ ಎಲ್ಲ ಬೇಡ, ಜಸ್ಟ್ ಇಲ್ಲೇ ನಾವು ಫೋಟೋಸು ವೀಡಿಯೋಸು ಅದೆಲ್ಲ ತಕ್ಕೊಂಡು ನಮ್ಮ ಹುಡುಗರು ಅಷ್ಟೇ ಮಳೆನೆಲ್ಲ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ರು. ನೆಕ್ಸ್ಟು ಉಡುಪಿಗೆ ಹೋದ್ವಿ. ಉಡುಪಿಯಲ್ಲಿ ನಾನು ಫೋನೆಲ್ಲ ಕಾರಲ್ಲೇ ಬಿಟ್ಬಿಟ್ಟು ಹೋಗಿದ್ವಿ, ಅಲ್ಲಿ ಒಳಗಡೆ ಅಲೋ ಇರಲ್ಲ ಅಂತ ಅಂದ್ಬಿಟ್ಟು. ಆಮೇಲೆ ಉಡುಪಿಯಲ್ಲಿ ಮುಗಿಸ್ಕೊಂಡು ಬಂದಮೇಲೆ ಅಲ್ಲಿ ಊಟಕ್ಕೆ ತುಂಬ ರಶ್ ಇತ್ತು ಅಂದ್ಬಿಟ್ಟು ನಾವಿಲ್ಲಿ ಈಚೆನೇ ಊಟ ಮಾಡ್ಕೋತಾ ಇದ್ದೀವಿ. ಇಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಪ್ಲ್ಯಾನು ಧರ್ಮಸ್ಥಳ. ಇಲ್ಲಿಂದ ಉಡುಪಿಯಿಂದ 2.5 hour ಧರ್ಮಸ್ಥಳ ಪ್ಲ್ಯಾನ್ ಇರೋದು. ಮತ್ತು ಘಾಟ್ ಸೆಕ್ಷನ್ ರೂಟ್ ಆಗಿರ್ಬೋದು, ಮತ್ತು ಮಳೆ ತುಂಬಾ ಮಳೆ ಇತ್ತು. ನಮಗಂತೂ ಕ್ಲೈಮೇಟ್ ಅಂತೂ ತುಂಬಾ ಇಷ್ಟ ಆಯಿತು. ಏನು ಇಷ್ಟು ಸತಿ ಹೇಳ್ತಾ ಇದ್ದಾರೆ ಅಂತ ಅಂದ್ಕೊಬೋದು, ಬಟ್ ಅದು ಎಕ್ಸ್ಪೀರಿಯನ್ಸ್ ಮಾಡಿದಾಗನೇ ಗೊತ್ತಾಗುತ್ತೆ ಇದೆಲ್ಲನೂ. ಮತ್ತು ಮಳೆ ಎಲ್ಲ ಸ್ಟಾರ್ಟ್ ಆಗಿತ್ತು. ಧರ್ಮಸ್ಥಳಕ್ಕೆ ನಾವು ರೀಚ್ ಆದಾಗ ಆಲ್ಮೋಸ್ಟ್ 4:40 ಆಗಿತ್ತು. 5 ಗಂಟೆಗೆ ಅಲ್ಲಿಗೆ ಓಪನಿಂಗು, ಕ್ಲೋಸಿಂಗ್ ಟೈಮ್ ಇತ್ತು. 5 ಗಂಟೆಗೆ ಓಪನ್ ಅಂದ್ಬಿಟ್ಟು ನಾವು ಅಲ್ಲಿ ಧರ್ಮಸ್ಥಳನೂ ಅಷ್ಟೇ ತುಂಬ ಚೆನ್ನಾಗಿ ದರ್ಶನ ಆಯಿತು. ಓಪನ್ ಆಗಿದ ತಕ್ಷಣವೇ ನಮ್ಮ ತಂಗಿಯವ್ರ ಹಸ್ಬೆಂಡಲ್ಲಿ ಕಾಲ್ ಮಾಡಿ ಒಬ್ರಿಗೆ ಇನ್ಫಾರ್ಮ್ ಮಾಡಿ ತುಂಬ ಚೆನ್ನಾಗಿ ದರ್ಶನ ಮಾಡಿಸ್ಕೊಟ್ರು. ಸೊ ನಾನು ಅವ್ರಿಗೆ ಸ್ಪೆಷಲ್ ಥ್ಯಾಂಕ್ಸ್ ಈ ವಿಡಿಯೋ ಮೂಲಕನೂ ಹೇಳ್ತಾ ಇದ್ದೀನಿ. ಅಲ್ಲಿಂದ ಸೌತಡ್ಕು ಮುಗಿಸ್ಕೊಂಡು ಮನೆಗೆ ಬರೋ ಪ್ಲ್ಯಾನ್ ಅಷ್ಟೇ. ನಾನು ಆಲ್ಮೋಸ್ಟ್ ನಾವು ಲಾಸ್ಟ್ ಟೈಮ್ ರೆಸಾರ್ಟ್ಗೆ ಹೋದಾಗೂ ಧರ್ಮಸ್ಥಳ ಮತ್ತು ಸೌತಡ್ಕು ಅದೆಲ್ಲ ಹೋಗ್ಬಿಟ್ಟು ಬಂದಿದ್ವಿ. ಇವಾಗ ಇದು 2ನೇ ಸತಿ, 1 ಮಂತ್ ಗ್ಯಾಪಲ್ಲೇ 2 ಸತಿ ಹೋಗಿರೋದು, ಇದೇ ಫಸ್ಟ್ ಟೈಮು. ಮತ್ತು ಇಲ್ಲಿ ಹೈವೇಲಿ ಬರಬೇಕಾದ್ರೆ ಇದು ಘಾಟ್ ಸೆಕ್ಷನ್ ಸ್ಟಾರ್ಟ್ ಆಗೋಕ್ಕೆ ಮುಂಚೆನೇ ಇದೊಂದು ವ್ಯೂ ಸಿಗುತ್ತೆ. ಇದು ಅಷ್ಟೇ ತುಂಬಾ ಚೆನ್ನಾಗಿ ಅನ್ನಿಸ್ತು. ಯಾವಾಗಲೂ ದಿಹಾನ್ ನಕ್ಷಿತ್ನ ಕರ್ಕೊಂಡು ಹೋದಾಗ ದಿಹಾನ್ ಒಂದು ಸ್ವಲ್ಪ ಅವ್ನಿಗೆ ಲಾಂಗ್ ಜರ್ನಿ ಅಂದರೆ ಒಂದು ಸ್ವಲ್ಪ ಹಿಂಸೆ ಆಗುತ್ತೆ. ಈ ಸತಿ ಪರವಾಗಿಲ್ಲ, ಮ್ಯಾನೇಜಬಲ್ ಆಗಿತ್ತು, ಅವನಿಗೂ ಎಂಜಾಯ್ ಮಾಡ್ದ. ಇಲ್ಲಿ ಸಕಲೇಶ್ಪುರ ಹತ್ರ ಬಂದಾಗ ಒಂದು ಹೋಟೆಲಿಗೆ ನಿಲ್ಲಿಸಿದ್ವಿ. ಅಲ್ಲಿ ಒಬ್ಬರು ಸಬ್ಸ್ಕ್ರೈಬರು ಲಕ್ಷ್ಮಿ ಅಕ್ಕಗೆ ಸಿಕ್ಬಿಟ್ಟು ನನ್ನ ಕರೆದ್ಬಿಟ್ಟು ಮಾತಾಡಿಸಿದ್ದು. ಅಂದರೆ ಒಂದೊಂದು ಸರಿ ತುಂಬ ಖುಷಿಯಾಗುತ್ತೆ, ನಾವು ಈಚೆ ಬೇರೆ ಇದಕ್ಕೆ ಹೋದಾಗ ಅಲ್ಲಿಂದ ನಮ್ಮನ್ನ ಗುರ್ತಿಸಿ ಮಾತಾಡ್ತಾರೆ ಅಂತ ಅಂದಾಗ ನಮಗಂತೂ ತುಂಬಾ ಖುಷಿ ಆಗುತ್ತೆ. ಅವರು ಕರೆದ್ಬಿಟ್ಟು ಮಾತಾಡಿಸಿದಾಗ ನನಗಂತೂ ಸಖತ್ತು ಖುಷಿ ಆಯಿತು. ಅಲ್ಲಿ ಸಕಲೇಶ್ಪುರದಲ್ಲಿ ಸಿಕ್ಬಿಟ್ಟು ನಮ್ಮನ್ನ ನೋಟಬಲ್ ಮಾಡಿ ಮಾತಾಡ್ಸ್ತಾರಲ್ಲ, ತುಂಬಾ ಖುಷಿ ಆಯಿತು. ಅವ್ರಿಗೆ ಇಲ್ಲಿ ನನ್ನ ವೀಡಿಯೋ ಮೂಲಕ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಇವಾಗ ಟ್ರಿಪ್ಪೆಲ್ಲ ಮುಗಿಸ್ಕೊಂಡು ಬಂದಾದಮೇಲೆ ಮಂಡೇ ನಂದು 4ನೇ ವಾರ, ಲಾಸ್ಟ್ ವಾರದ್ದು ಪೂಜೆ ಇತ್ತು. 16 ಸೋಮವಾರ ವ್ರತ ಮಾಡ್ತಾಯಿದ್ದೀವಲ್ಲ, 4ನೇ ವಾರದ್ದು ಪೂಜೆ ಇತ್ತು. ಇನ್ನು 1 ವಾರ ಇದೆ, 5ನೇ ವಾರ ಉದ್ಯಾಪನೆ. ಆ ವಿಡಿಯೋನೂ ನಾನು ನಿಮಗೆ ಶೇರ್ ಮಾಡ್ತೀನಿ. ನೆಕ್ಸ್ಟ್ ಡೇ ಹಂಗೆ ಒಂದು ಸ್ವಲ್ಪ ನರ್ಸರಿಗೆ ಹೋಗಿ ತುಳಸಿ ಗಿಡ ಎಲ್ಲ ತರಬೇಕಾಗಿತ್ತು. ಮನೇಲಿ ತುಳಸಿ ಎಲ್ಲ ಫುಲ್ ಡ್ರೈ ಆಗಿಬಿಟ್ಟಿತ್ತು ಅಂದ್ಬಿಟ್ಟು ರೀಪಾಟ್ ಮಾಡೋಣ ಅಂದ್ಬಿಟ್ಟು ತುಳಸಿ ತರೋಣ ಅಂದ್ಬಿಟ್ಟು ಹೋಗಿದ್ದೆ ಇಲ್ಲಿ ನರ್ಸರಿಗೆ. ನಾವು ಫಸ್ಟು ಪ್ಲ್ಯಾನ್ ಇದ್ದಿದ್ದು ವೆಜಿಟೇಬಲ್ಸ್ದು. ಅದಾದಮೇಲೆ ಸಡನ್ನಾಗಿ ಅಲ್ಲಿತ್ತು ಮತ್ತು ಯಾರೂ ಜನ ಇಲ್ಲ. ಯೂಶ್ವಲಿ ಹೋದಾಗ ಒಂದೊಂದು ಕಡೆ ಇರಲಿಲ್ಲ, ನನಗೆ ಸಿಕ್ಕಲಿಲ್ಲ. ಹಾಗಾಗಿ ಒಂದು ಚಿಕ್ಕ ಪಾಟನ್ನೇ 2 ತೊಗೊಂಡು ಚೆನ್ನಾಗಿರೋದು ನೋಡಿ ತೊಗೊಂಡು ಬಂದೆ.
ಅದಾದಮೇಲೆ ಮನೆಗೆ ಬರೋಷ್ಟೊತ್ತಿಗೆ ನಮ್ಮದು ಇವತ್ತು ಚಿಮ್ನಿ ಫಿಕ್ಸಿಂಗ್ ಇತ್ತು. ತುಂಬ ದಿನದ ಆಸೆ, ನಮ್ಮ ಅತ್ತೆ ಆಸೆ ಇವತ್ತು ನೆರವೇರಿದೆ ಅಂತಲೇ ಹೇಳ್ಬೋದು. ತುಂಬ ದಿವಸದಿಂದ ನಮ್ಮ ಅತ್ತೆ ಅನ್ಕೊತಾ ಇದ್ರು ಚಿಮ್ನಿ ತರಬೇಕು, ಹಾಕ್ಸ್ರಿ ಅಂತೆಲ್ಲ ಅಂತಾಯಿದ್ರು. ಇವಾಗ ನಾವು ನಮ್ಮ ಮನೆಗೆ ಫಸ್ಟ್ ಟೈಮ್ ಚಿಮ್ನಿ ತೊಗೊಂಡು ಬಂದಿದ್ದೀವಿ. ಇದು ಆರ್ಡರ್ ಮಾಡಿದರು. ಇವಾಗ ಇದೊಂದು ಸ್ವಲ್ಪ ಅಡ್ವಾನ್ಸ್ ವರ್ಷನ್ ಅಂತ ಹೇಳ್ತಾಯಿದ್ರು. ಸೊ ಇವತ್ತು ಫಿಕ್ಸಿಂಗ್ ಆಗಿತ್ತು. ಸೊ ಅದೊಂದು ಕ್ಲಿಪ್ಪಿಂಗ್ ಆ್ಯಡ್ ಮಾಡಿದ್ದೀನಿ.